ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಮಧ್ಯಾಹ್ನ ಲಂಚಿಗೆ ಸೀಮೆ ಬದನೆಕಾಯ್ದು ಹುಳಿ ಮಾಡ್ತಾ ಇದ್ದೀನಿ. ಬೇಳೆ ಹಾಕಿ ಮಾಡ್ತಾ ಇದ್ದೀನಿ. ನೋಡಿ, ಬೇಳೆ ತೊಗೊಂಡಿದ್ದೇನೆ. ಒಂದು ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸ್ ಅಷ್ಟು ಬೇಳೆ ತೊಗೊಂಡಿದ್ದೇನೆ. ಮತ್ತೊಂದು ಸ್ವಲ್ಪ ಇದು ಕಾಳುಗಳೆಲ್ಲ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೇನೆ ಇದಕ್ಕೆ. ಇದರಲ್ಲಿ ಹೆಸರು ಕಾಳಿದೆ, ಮತ್ತು ಬಿಳಿದು ಬಟಾಣಿ ಇದೆ, ಗ್ರೀನ್ ಬಟಾಣಿ ಇದೆ, ಮತ್ತು ಕಡಲೆ ಕಾಳಿದೆ. ಈ ಹೆಸರು ಕಾಳಲ್ಲೆಲ್ಲ ಮೊಳಕೆ ಬಂದಿದೆ ನೋಡಿ. ನೆನ್ನೆ ನೆನೆಸಿ ಇಟ್ಟಿದ್ದೆ ನಾನು, ಮೊಳಕೆ ಬಂದಿದೆ ನೋಡಿ. ಕಾಣ್ತಾ ಇದೆ ಅಂದ್ಕೊಳ್ತೇನೆ. ಒಂದು 2 ದಿನ ನೀವು ನೆನೆಸಿ ಇಟ್ಟರೆ ಮೊಳಕೆ ಬರುತ್ತೆ. ಇದು ಮೊಳಕೆ ಬಂದರೆ ಪ್ರೋಟೀನ್ ಇನ್ನೂ ಕೂಡ ಜಾಸ್ತಿ ಇರುತ್ತೆ. ಮತ್ತು ಮಕ್ಕಳಿಗೆಲ್ಲ ತುಂಬ ಒಳ್ಳೇದಿದು ಕಾಳುಗಳೆಲ್ಲ. ಹಾಗೆ ಕೊಟ್ಟರೆ ತಿನ್ನಲ್ಲ. ಹೀಗೆ ಹುಳಿಗೆಲ್ಲ ನಾವು ಹಾಕಿದರೆ ಎಲ್ಲ ಮಿಕ್ಸೆಡ್ ಮಾಡಿ ತುಂಬ ಪ್ರೋಟೀನ್ ಎಲ್ಲ ವಿಟಮಿನ್ಸ್ ಎಲ್ಲ ತುಂಬ ಇರುತ್ತೆ ಇದು. ಅದರಿಂದ ಈ ರೀತಿ ಮಾಡ್ತಾ ಇದ್ದೀನಿ. 2 ಸೀಮೆ ಬದನೆಕಾಯಿ ತೊಗೊಂಡಿದ್ದೇನೆ ನೋಡಿ. ಇದು ತುಂಬ ಚೆನ್ನಾಗಿರುತ್ತೆ. ಇದು ತೆಂಗಿನಕಾಯಿ ಹಾಕಿ ಕೂಡ ಮಾಡ್ಬೋದು, ಮತ್ತು ಬೇಳೆ ಹುಳಿ ಕೂಡ ಮಾಡ್ಬೋದು. ಇದು ಮತ್ತು ನಾನು ಬೇಳೆ ಹಾಕಿ ಮಾಡ್ತಾ ಇದ್ದೀನಿ. ಮೊದಲು ಇದನ್ನೆಲ್ಲ ಕಟ್ ಮಾಡಿಕೊಂಡು ಬೇಯಿಸ್ಕೊಳ್ತೇನೆ, ಆಮೇಲೆ ಮತ್ತೆ ತೋರಿಸ್ತೇನೆ ನಿಮಗೆ. ಸೈಜಿಗೆ ಕಟ್ ಮಾಡಿಕೊಂಡ್ರೆ ಸಾಕು. ಇದರಲ್ಲಿ ಎಷ್ಟು ನೀರಿನ ಅಂಶ ಇದೆ ನೋಡಿ, ಕಾಣ್ತಾ ಇದೆ ಅಂದ್ಕೊಳ್ತೇನೆ. ನೋಡಿ ಎಷ್ಟಿದೆ ನೀರಿನ ಅಂಶ. ತುಂಬ ವಾಟರ್ ಕಂಟೆಂಟ್ ಇರುತ್ತೆ ಇದರಲ್ಲಿ. ಇದರದ್ದು ಸಿಪ್ಪೆ ತೆಗಿಬೇಕು ಅಂತಿಲ್ಲ, ನೀವು ಹಾಗೆ ಹಾಕ್ಬೋದು. ಯಾಕೆಂದರೆ ಸಿಪ್ಪೆಯಲ್ಲಿ ಕೂಡ ತುಂಬ ವಿಟಮಿನ್ಸ್ ಇರುತ್ತೆ. ಇದೇನು ಬೆಂದಾಗ ಸಿಪ್ಪೆ ಎಲ್ಲ ಬೆಂದು ಹೋಗುತ್ತೆ, ಏನು ಗೊತ್ತಾಗಲ್ಲ. ಇದು ಸ್ವಲ್ಪ ಬಲ್ತಿದೆ ಇದು, ಆದರೆ ಇದು ತುಂಬ ಎಳೆದು ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಿಮಗೆ. ಇದನ್ನೆಲ್ಲ ಕಟ್ ಮಾಡಿಕೊಂಡು ಬೇಯಿಸ್ಕೊಳ್ಬೇಕು. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದೇನೆ. ಈ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕು ನೀವು. ಇವಾಗ ಇದನ್ನೆಲ್ಲ ಬೇಯಿಸ್ಕೊಳ್ಬೇಕು. ನಾನೇನು ಮಾಡ್ತೀನಿ ಅಂದರೆ, ಒಂದೇ ಸಲ ಈ ಕುಕ್ಕರಲ್ಲಿ ಹಾಕಿ ಎಲ್ಲ ಬೇಯಿಸ್ಕೊಳ್ತೇನೆ ನೋಡಿ. ಕುಕ್ಕರಲ್ಲಿ ಈ ಬೇಳೆ ಕೂಡ ಹಾಕ್ತೇನೆ. ಈ ಬೇಳೆ ಇದೆಯಲ್ಲ, ಈ ಬೇಳೆ ಕೂಡ ಹಾಕ್ತೇನೆ, ಮತ್ತು ಈ ಕಾಳುಗಳನ್ನು ನೆನೆಸಿ ಇಟ್ಕೊಂಡಿದ್ದೇನಲ್ಲ ಇದು ಕೂಡ ಹಾಕ್ತೇನೆ. ಎಲ್ಲ ಒಟ್ಟಿಗೆ ಹಾಕಿ ಬೇಯಿಸ್ಕೊಳ್ತೇನೆ. ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ, ಮತ್ತು ಗ್ಯಾಸ್ ಕೂಡ ಸೇವ್ ಆಗುತ್ತೆ. ಇವಾಗ ಬೇಳೆ ಒಂದೇ ಬೇಯಿಸ್ಕೊಳ್ಬೇಕು ಅಂದರೆ ತುಂಬ ಟೈಮ್ ತಗೊಳುತ್ತೆ ಇದು. ಅದರಿಂದ ಎಲ್ಲ ಒಟ್ಟಿಗೆ ಹಾಕಿ ಬೇಯಿಸ್ಕೊಂಡ್ರೆ ನಿಮಗೆ ಬೇಗ ಆಗುತ್ತೆ. ಇದರೊಟ್ಟಿಗೆ ನಾನು ಈ ಸೀಮೆ ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೇನಲ್ಲ ಅದನ್ನು ಕೂಡ ಹಾಕಿ ಬೇಯಿಸ್ಕೊಳ್ತೇನೆ. ಇವಾಗ ಒಂದು ಸಲ ಎಲ್ಲ ಬೇಯಿಸ್ಕೊಂಡ್ಮೇಲೆ ತೋರಿಸ್ತೇನೆ. ಇದಕ್ಕೆ ಖಾರಕ್ಕೆ ನಾವು ಸಾಂಬಾರು ಪೌಡ್ರ್ ಇದೆಯಲ್ಲ ಅದನ್ನೇ ಹಾಕ್ತೇವೆ. ಇದರ ಜೊತೆಗೆ ನಾನೊಂದು 2 ಇಂದ 3 ಹಸಿಮೆಣಸಿನ್ಕಾಯಿ ಕೂಡ ಕಟ್ ಮಾಡಿ ಹಾಕ್ತೇನೆ. ನೋಡಿ, ಒಂದು 3 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ಕೂಡ ಹಾಕ್ತಾ ಇದ್ದೇನೆ ಬೇಯುವಾಗ. ಇದಕ್ಕೊಂದು ಸ್ವಲ್ಪ ನಾನು ಅರಿಶಿಣದ ಪೌಡ್ರ್ ಕೂಡ ಹಾಕಿದ್ದೇನೆ. ಅದು ಒಳ್ಳೆಯದು, ಅರಿಶಿಣದ ಪೌಡ್ರು ನಾವು ಯೂಸ್ ಮಾಡಿದಷ್ಟು ಒಳ್ಳೆಯದದು. ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಹುಳಿ ಒಂದ್ಸಲ ಮಕ್ಕಳಿಗೆಲ್ಲ ಮನೆಯಲ್ಲಿ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಯಾಕೆಂದರೆ ಇದರಲ್ಲಿ ಕಾಳುಗಳು, ತರಕಾರಿ ಎಲ್ಲ ಹಾಕಿರೋ, ಬೇಳೆ ಎಲ್ಲ ಹಾಕಿರೋದ್ರಿಂದ ವಿಟಮಿನ್ಸ್ ಮತ್ತು ಪ್ರೋಟೀನ್ ತುಂಬ ಇರುತ್ತೆ. ರಿಚ್ ವಿಟಮಿನ್ಸ್, ಪ್ರೋಟೀನ್ಸ್ ನಮಗೆ ಸಿಗುತ್ತೆ ನಮಗೆ ದೇಹಕ್ಕೆ. ಮತ್ತು ಮಕ್ಕಳಿಗೆ ಕೂಡ ತುಂಬ ಒಳ್ಳೆಯದು. ಯಾಕೆಂದರೆ ಅವರಿಗೆ ಒಳ್ಳೆ ಫುಡ್ ತಿಂತಾನೇ ಇಲ್ಲ, ಎಲ್ಲ ಪಿಜ್ಜಾ ಬರ್ಗರು ಅದೇ ತಿನ್ನೋದ್ರಲ್ಲೇ ಇದ್ದಾರೆ ಮಕ್ಕಳೆಲ್ಲ. ಈ ರೀತಿ ಎಲ್ಲ ಮಾಡಿಕೊಟ್ರೆ ಒಂದು ಒಳ್ಳೆ ಪ್ರೋಟೀನ್ ಎಲ್ಲ ಸಿಗುತ್ತೆ ನಮ್ಮ ದೇಹಕ್ಕೆ. ಇವಾಗ ಇದನ್ನು ಬೇಯಿಸ್ಕೊಳ್ತೇನೆ, ಆಮೇಲೆ ನಿಮಗೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಬೆಂದಿದೆ ಇದು ಚೆನ್ನಾಗಿ. ನೋಡಿ, ಎಲ್ಲ ಒಟ್ಟಿಗೆ ಬೇಯಿಸ್ಕೊಂಡಿದ್ದೆ, ಅದು ಬೆಂದಿದೆ. ಇದು ಹೋಳೇನು ಬೆಂದು ಹೋಗಲ್ಲ, ನೀವು ಒಟ್ಟಿಗೆ ಕುಕ್ಕರಲ್ಲಿ ಬೇಯಿಸ್ಕೊಂಡ್ರು ಕೂಡ. ಹೋಳು ನೋಡಿ, 3 ರಿಂದ 4 ವಿಸಿಲ್ ಬಂದರೆ ಸಾಕು. ಇದು ಕಾಳುಗಳು ಎಲ್ಲ ಒಟ್ಟಿಗೆ ಬೇಯುತ್ತೆ. ಎಷ್ಟು ಪ್ರೋಟೀನ್ ಇದೆ ನೋಡಿ ಇದರಲ್ಲಿ. ಕಾಳುಗಳಿದೆ, ತರಕಾರಿ ಇದೆ, ಎಲ್ಲ ಇದೆ. ಇವಾಗ ಇದನ್ನು ಕುದಿಸ್ಕೊಳ್ತೇನೆ. ಇವಾಗ ಇದನ್ನು ಕುದಿಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ ನಾನು ನೀರೇನು ಹಾಕಲಿಲ್ಲ, ಅದು ಬೇಯಿಸ್ಕೊಂಡ ನೀರಿತ್ತಲ್ಲ ಅದನ್ನೇ ಹಾಕಿದ್ದೇನೆ. ಅದು ನೀರು ನಾವು ಇದು ತರಕಾರಿ ಮತ್ತು ಇದು ಕಾಳು ಬೇಯಿಸ್ಕೊಳ್ಳಿಕ್ಕೆ ನೀರು ಹಾಕಿದ್ದೆ ಅಲ್ಲ, ಆ ನೀರನ್ನು ಇದಕ್ಕೆ ಹಾಕಿದ್ದೇನೆ. ನೀವು ಕುದಿಯುವಾಗ ಸರಿಯಾಗುತ್ತೆ, ಮೇಲಿಂದ ಎಕ್ಸ್ಟ್ರಾ ನೀರು ಏನು ಬೇಕಾಗಿಲ್ಲ. ಅದು ನೀರನ್ನು ಬಿಸಾಡದೆ ಇದಕ್ಕೆ ಹಾಕಿ, ಯಾಕೆಂದರೆ ನಿಮಗೆ ವಿಟಮಿನ್ಸ್ ಎಲ್ಲ ನೀರಲ್ಲಿ ಹೋಗಿರುತ್ತೆ. ಇವಾಗ ಇದಕ್ಕೊಂದು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೇನೆ. ಆವಾಗ ಒಂದು ಸ್ವಲ್ಪ ಬೇವಾಗ ಹಾಕಿದ್ದೆ, ಇವಾಗ ಒಂದು ಸ್ವಲ್ಪ ಹಾಕ್ತಾ ಇದ್ದೇನೆ. ಮತ್ತೊಂದು 1 ರಿಂದ 1.5 ಸ್ಪೂನ್ ಉಪ್ಪು ಹಾಕ್ತಾ ಇದ್ದೇನೆ. ಇದು ನಾನು ಕಲ್ಲುಪ್ಪು ಹಾಕೋದು, ಅದರಿಂದ 1.5 ಸ್ಪೂನ್ ಸಾಕು. ನೀವು ಪುಡಿ ಉಪ್ಪು ಹಾಕ್ತೀರಿ ಅಂದರೆ ಒಂದು 2 ಸ್ಪೂನ್ ಬೇಕಾಗುತ್ತೆ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಹಾಕಿದ ಮೇಲೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಹುಳಿ ನೀರು ಹಾಕ್ತಾ ಇದ್ದೇನೆ. 1 ಲಿಂಬೆಹಣ್ಣಷ್ಟು ಹುಳಿ ರಸ ತೆಗೆದು ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೇನೆ. ಮತ್ತೊಂದು ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೇನೆ. ಬೆಲ್ಲ ಬೇಕಿದ್ರೆ ಹಾಕ್ಕೊಳ್ಬೋದು, ಕೆಲವರು ಬೆಲ್ಲ ಹಾಕಲ್ಲ, ನಾನು ಹಾಕ್ತೇನೆ. 1 ಪೀಸ್ ಬೆಲ್ಲ ಹಾಕ್ತಾ ಇದ್ದೇನೆ. ಮತ್ತೊಂದು ಸ್ವಲ್ಪ ಕರಿಬೇವು ಎಲೆ ಹಾಕ್ತಾ ಇದ್ದೇನೆ. ಇದನ್ನು ಕೂಡ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ, ಅದು ಹುಳಿ ನೀರು ಬೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೀವು ಸಾಂಬಾರು ಪೌಡ್ರ್ ಹಾಕಬೇಕು. ಇದು ಸಾಂಬಾರು ಪೌಡ್ರ್ ನಾನು ಮನೆಯಲ್ಲೇ ಮಾಡ್ಕೊಂಡಿರ್ತೇನೆ, ಆ ಸಾಂಬಾರು ಪೌಡ್ರ್ ಹಾಕ್ತೇನೆ. ನಿಮ್ಮ ಹತ್ರ ಇಲ್ಲ ಅಂದರೆ ಇದು ಅಂಗಡಿಯಲ್ಲಿ ಸಿಗುತ್ತಲ್ಲ ಸಾಂಬಾರು ಪೌಡ್ರ್, ಅದು ಕೂಡ ಹಾಕ್ಬೋದು. ಇಲ್ಲದಿದ್ದರೆ ಕೆಂಪು ಮೆಣಸಿನ ಪೌಡ್ರ್ ಇರುತ್ತಲ್ಲ ಅದನ್ನು ಕೂಡ ಹಾಕ್ಬೋದು. ಖಾರಕ್ಕೆ ಬೇಕಿದ್ರೆ ಒಂದು 2 ರಿಂದ 3 ಹಸಿಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಬೇಕು. ಇದು ತುಂಬ ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ ನೋಡಿ. ಮುದ್ದೆ ಜೊತೆ ಅಂತೂ ಮತ್ತು ಅನ್ನದ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಇದು. ಇವಾಗ ನೋಡಿ, ಇದಕ್ಕೆ ಸಾಂಬಾರು ಪೌಡ್ರ್ ಹಾಕ್ತಾ ಇದ್ದೇನೆ. ಇದು ನಾನು ಮನೆಯಲ್ಲೇ ಮಾಡ್ಕೊಂಡು ಸಾಂಬಾರು ಪೌಡ್ರು, ಅದರಿಂದ 1 ರಿಂದ 2 ಸ್ಪೂನ್ ಹಾಕ್ತಾ ಇದ್ದೇನೆ. ಇದು ಸ್ವಲ್ಪ ಖಾರ ಕಡಿಮೆ ಇರುತ್ತೆ, ಅದರಿಂದ ಇದಕ್ಕೆ ಜೊತೆಯಲ್ಲಿ ನಾನೊಂದು ಅರ್ಧ ಸ್ಪೂನಷ್ಟು ಮೆಣಸಿನ ಪುಡಿ ಕೂಡ ಹಾಕ್ತೇನೆ. ಇದು ಒಂದು ಸಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ಈಗ ಸಾಂಬಾರು ಪೌಡ್ರ್ ಎಲ್ಲ ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದು ಚೆನ್ನಾಗಿ ಕುದಿ ಬರಬೇಕು. ಇದು ಕುದಿ ಬಂದಮೇಲೆ ನಾವು ಲಾಸ್ಟಲ್ಲಿ ಆಮೇಲೆ ಇದಕ್ಕೊಂದು ಒಗ್ಗರಣೆ ಕೊಡಬೇಕು. ಕುದಿ ಬರ್ತಾ ಇದೆ. ಇದು ಕುದಿ ಬರ್ತಾ ಇರುವಾಗ ಸ್ವಲ್ಪ ಹಿಂಗು ನಾನು ನೆನೆಸಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೇನೆ. ಇದು ಮುದ್ದೆ ಹಿಂಗು ನಮ್ಮದು ಉಡುಪಿ ಕಡೆ ಎಲ್ಲ ಸಿಗುತ್ತೆ. ಇದನ್ನು ನೀರಲ್ಲಿ ನೆನೆಸಿ ಹಾಕೋದು. ನಿಮ್ಮ ಹತ್ರ ಪೌಡ್ರ್ ಹಿಂಗಿದ್ರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಹಿಂಗೆ ಹಾಕೋದ್ರಿಂದ ಒಂಥರ ಸ್ಮೆಲ್ ಚೆನ್ನಾಗಿ ಬರುತ್ತೆ. ನಿಮಗೆ ಬೇಕಾದ್ರೆ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ಬೋದು. ನಾನು ಬೆಳ್ಳುಳ್ಳಿ ಹಾಕ್ತಾ ಇಲ್ಲ, ಬೇಕಾದರೆ ನೀವು ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಬೋದು ಇದಕ್ಕೆ. ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಒಂದು 2 ಕುದಿ ಬಂದಮೇಲೆ ಆಫ್ ಮಾಡ್ತೇನೆ. ಆಮೇಲೆ ಅದಕ್ಕೊಂದು ಒಗ್ಗರಣೆ ಮಾಡಬೇಕು. ಒಂದ್ಸಲ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು 2 ಕುದಿ ಬಂದಮೇಲೆ ಆಫ್ ಮಾಡಿಕೊಂಡ್ರೆ ಆಯಿತು. ಸೀಮೆ ಬದನೆಕಾಯಿ ಕಾಳುಗಳ ಜೊತೆ ಬೇಳೆ ಹುಳಿ ರೆಡಿಯಾಗಿದೆ. ಇದು ತುಂಬ ಪ್ರೋಟೀನ್ ಇರೋವಂಥ ಒಂದು ಹುಳಿ. ಇದು ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಕೂಡ ಮಾಡಿಕೊಡ್ಬೋದು. ಯಾಕೆಂದರೆ ಪ್ರೋಟೀನ್ ಇವಾಗೆಲ್ಲ ತುಂಬ ಕಮ್ಮಿ ಆಗಿದೆ. ಮಕ್ಕಳಿಗೆ ಹಣ್ಣುಗಳು ತಿನ್ನಲ್ಲ, ತರಕಾರಿ ತಿನ್ನಲ್ಲ. ಅದರಿಂದ ವಿಟಮಿನ್ಸು ಪ್ರೋಟೀನ್ಸ್ ಎಲ್ಲ ತುಂಬ ಕಮ್ಮಿ ಆಗ್ತಾ ಇದೆ. ಅದರಿಂದ ಈ ರೀತಿ ಎಲ್ಲ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಕೂಡ ಸ್ವಲ್ಪ ಬದಲಾವಣೆ ಬರ್ತಾ ಹೋಗುತ್ತೆ. ಇವಾಗ ಇದು ಆಯಿತು. ಇವಾಗ ಇದಕ್ಕೊಂದು ಒಗ್ಗರಣೆ ಮಾಡ್ತೀನಿ. ಇವಾಗ ನೋಡಿ ಚೆನ್ನಾಗಿ ಕುದಿ ಬಂತು. ಇಷ್ಟು ಕುದಿ ಬಂದರೆ ಸಾಕು. ಮತ್ತು ಹಿಂಗು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಇಷ್ಟು ಕುದಿ ಬಂದರೆ ಸಾಕು. ಇವಾಗ ಆಫ್ ಮಾಡ್ತಾ ಇದ್ದೇನೆ. ಇವಾಗ ಎಣ್ಣೆ ಬಿಸಿಗೆ ಇಟ್ಟಿದ್ದೇನೆ ನೋಡಿ. 1 ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೇನೆ ನಾನು. ಅದಕ್ಕೆ 1 ಸ್ಪೂನಷ್ಟು ಸಾಸಿವೆ, ಮತ್ತೊಂದು ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ, ಮತ್ತೊಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಮತ್ತೊಂದು ಸ್ವಲ್ಪ ಕರಿಬೇವು. ಬೇಕಿದ್ರೆ ಕೆಂಪು ಮೆಣಸಿನ್ಕಾಯಿ ಕೂಡ ಒಂದು ಹಾಕ್ಕೊಳ್ಬೋದು. ಅದನ್ನು ನಾನು ಹಾಕ್ತಾ ಇಲ್ಲ. ಆಲ್ರೆಡಿ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, ಸಾಂಬಾರು ಪೌಡ್ರ್ ಹಾಕಿದ್ದೇನೆ. ಅದು ಮತ್ತೆ ಖಾರ ಜಾಸ್ತಿ ಆಗುತ್ತೆ ಅದೆಲ್ಲ ಹಾಕಿದರೆ. ಮಕ್ಕಳು ಜಾಸ್ತಿ ಖಾರ ತಿನ್ನಲ್ಲ. ಆದ್ದರಿಂದ ಇದು ಒಗ್ಗರಣೆ ಆದಮೇಲೆ ಸಾಂಬಾರಿಗೆ ಹಾಕಿದರೆ ಆಯಿತು. ಈಗ ನೋಡಿ ಇದು ಒಗ್ಗರಣೆ ಹಾಕ್ತಾ ಇದೆ. ನೀವು ಒಗ್ಗರಣೆ ಹಾಕುವಾಗ ಆದಷ್ಟು ಕಬ್ಬಿಣದ ಸೌಟನ್ನು ಯೂಸ್ ಮಾಡಿ. ಯಾಕೆಂದರೆ ಕಬ್ಬಿಣದ ಐರನ್ ಕೂಡ ನಮಗೆ ಬಾಡಿಗೆ ಬೇಕಾಗುತ್ತೆ. ಅದರಿಂದ ನಾವು ಈ ಕಬ್ಬಿಣದ ಸೌಟಲ್ಲಿ ಒಗ್ಗರಣೆ ಹಾಕೋದ್ರಿಂದ ಅದರಲ್ಲಿ ಸ್ವಲ್ಪ ಆದರೂ ಅದರ ಅಂಶ ನಮ್ಮ ದೇಹಕ್ಕೆ ಸೇರುತ್ತೆ ಅಂತ ಅಷ್ಟೇ. ಅದರಿಂದ ಆದಷ್ಟು ಕಬ್ಬಿಣದ ಸೌಟಲ್ಲೇ ನಾವು ಒಗ್ಗರಣೆ ಹಾಕ್ಬೇಕು ಯಾವಾಗೂ. ಆಯಿತು ನೋಡಿ ಹೇಗಿದೆ ಸೀಮೆ ಬದನೆಕಾಯಿ, ಬೇಳೆ, ಕಾಳುಗಳು ಎಲ್ಲ ಹಾಕಿರೋ ಹುಳಿ. ಅದನ್ನು ನೋಡ್ತಾ ಇದ್ರೇ ಊಟ ಮಾಡಬೇಕು ಅನಿಸುತ್ತೆ ಅಲ್ವಾ. ರುಚಿ ಕೂಡ ಹಾಗೆ ಚೆನ್ನಾಗಿದೆ, ಘಮ ಅಂತ ಬರ್ತಿದೆ. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನೀವು ಮನೇಲಿ ಟ್ರೈ ಮಾಡಿ ನೋಡಿದ್ರೆ ಗೊತ್ತಾಗುತ್ತಲ್ಲ ಅದರ ಟೇಸ್ಟ್ ಹೇಗಿರುತ್ತೆ ಅಂತ. ಆದಷ್ಟು ಮಕ್ಕಳಿಗೆ ಈ ರೀತಿ ಎಲ್ಲ ಮಾಡಿಕೊಟ್ರೆ ತಿಂತಾರೆ. ಮಕ್ಕಳು ಯಾಕೆ ತಿನ್ನೋಲ್ಲ ಹೇಳಿ, ಇದೆಲ್ಲ ರುಚಿಯಾಗಿರುತ್ತಲ್ವಾ, ಅದರಿಂದ ತಿಂತಾರೆ ಮಕ್ಕಳು. ಅದರಿಂದ ಒಂದ್ಸಲ ಮನೇಲಿ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಹೊಸ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.